ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫೋಟೋಶೂಟ್ ಇದೆ. ನಮ್ಮನೇಲೇ ಫೋಟೋಶೂಟ್ ಇರೋ ಕಾರಣ ನಮ್ಮನೇಲೇ ಥೀಮ್ನ ಸೆಟಪ್ ಮಾಡಿ ಇವತ್ತು ಫೋಟೋಶೂಟ್ ಮಾಡ್ತೀವಿ. ಒಂದು ಚಿಕ್ಕ ಪಾಪುದು ಫೋಟೋಶೂಟ್ ಇದೆ. ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆ್ಯಂಡ್ ನನಗೂ ಇವತ್ತು ಸ್ವಲ್ಪ ಹುಷಾರಿಲ್ಲ, ಆದ್ರೂ ಸ್ವಲ್ಪ ಮಾಸ್ಕ್ ಎಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡ್ತೀವಿ. ಇನ್ನೊಬ್ಬರು ನಮ್ಮ ಫ್ರೆಂಡ್ ವೀಣಾನು ಬರ್ತಾಯಿದ್ದಾರೆ ಫೋಟೋಶೂಟ್ಗೆ. ನಾವು ಇಬ್ಬರು ಸೇರಿ ಫೋಟೋಗ್ರಫಿ ಪೇಜ್ನ ಓಪನ್ ಮಾಡಿರೋದು. ಇವಾಗ ಅವರು ಇನ್ನೇನು ಬರ್ತಾರೆ, ಆಮೇಲೆ ಪಾಪುನೂ ಇನ್ನೇನು ಬರುತ್ತೆ. ಅಷ್ಟರೊಳಗಡೆ ನಾನು ಥೀಮೆಲ್ಲ ಸೆಟಪ್ ಮಾಡ್ಕೋತೀನಿ. ಆ್ಯಂಡ್ ಹೇಗೆ ಸೆಟಪ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಫೋಟೋಶೂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಪೇಜ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಏನಕ್ಕೂ ದುಡ್ಡಿರಲಿಲ್ಲ. ಕ್ಯಾಮ್ರಾಗೆ ಫಸ್ಟು ಸ್ಟ್ರಗಲ್ ಮಾಡಿದ್ವಿ. ರೆಂಟ್ ತಗೊಂಡು ಫೋಟೋಗ್ರಫಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ರೆಂಟಿಗೆ ಕೇಳಿದಾಗ ಯಾರು ಕ್ಯಾಮ್ರಾಸ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಯಾರು ತಾನೇ ಕೊಡ್ತಾರೆ ಹೇಳಿ. ಇವಾಗ ಎಲ್ಲ ಮೋಸ ಜಾಸ್ತಿ ನಡೀತಿರೋದ್ರಿಂದ, ಅಂದರೆ ಕ್ಯಾಮ್ರಾನ ಈಸ್ಕೊಂಡು ಹಾಳು ಮಾಡ್ತಾರೆ, ಇಲ್ಲ ತಗೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾನ ರೆಂಟಿಗೆ ಕೊಡೋಕ್ಕೆ ಯಾರೂ ಒಪ್ಪಲಿಲ್ಲ. ಆ ಟೈಮಲ್ಲಿ ನಮಗಂತೂ ನಿಜವಾಗ್ಲೂ ಬೇಜಾರಾಗೋಯಿತು. ನನಗೆ ಆ್ಯಕ್ಚುಲಿ ಫೋಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟು. ಏನೋ ಗೊತ್ತಿಲ್ಲ, ಒಂದು ಫೋಟೋ ತೆಗಿಬೇಕು ಅಂತಂದರೆ ಸಾಕು ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಅದಕ್ಕೆ ನಾವು ಯಾಕೆ ಫೋಟೋಶೂಟು ಒಂದು ಹೊಸ್ದಾಗಿ ಪೇಜ್ ಓಪನ್ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಗನ್ಸಿದ್ದು ಯಾಕೆ EMI ಆಪ್ಷನ್ಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾವು ಎಲ್ಲ ಐಟಮ್ನು EMIಗೆ ತೊಗೊಂಡ್ವಿ. ಬಟ್ ಕ್ಯಾಮ್ರಾನ ಮಾತ್ರ ದುಡ್ಡು ಕೊಟ್ಟು ತೊಗೊಂಡ್ವಿ. ಆ್ಯಂಡ್ ಇವಾಗ ನೋಡಿ, ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಒಂದು ಫೋಟೋಗ್ರಫಿನ ನಡೆಸಬೇಕು ಅಂತಂದರೆ ನಿಜವಾಗ್ಲೂ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು. ಎಲ್ಲ ವಿಷಯದಲ್ಲೇ ಆಗಲಿ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಆಗಲಿ ಹೆಣ್ಮಕ್ಳು ಸ್ಟ್ರಾಂಗಾಗಿರಬೇಕು. ಯಾಕೆ ಅಂತಂದರೆ, ನೀವೇನಾದರೂ ಒಂದು ಮಾಡ್ತೀವಿ ಅಂತ ಅಂದಾಗ ನಿಮ್ಮ ಮನೆಯವರೇ ಆಗಲಿ, ಇಲ್ಲ ನಿಮ್ಗೆ ಗೊತ್ತಿರೋರೇ ಆಗಲಿ ಸಪೋರ್ಟ್ ಮಾಡಬೇಕು. ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ನಿಜವಾಗ್ಲೂ ನನ್ನ ಫ್ಯಾಮಿಲಿ ಇವತ್ತು ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂತಂದಿದ್ರೆ ನಾನು ನಿಜವಾಗ್ಲೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರಿಗೆ ಆಗಲಿ, ನನ್ನ ಫ್ರೆಂಡ್ಸ್ಗೆ ಆಗಲಿ, ಎಲ್ರಿಗೂ. ನಿಜವಾಗ್ಲೂ ನನ್ನ ಲೈಫಲ್ಲೂ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅದನ್ನೆಲ್ಲ ಮೀರಿ ನಾವೊಂದೇನೋ ಸ್ಟಾರ್ಟ್ ಮಾಡಿದಾಗ ಯಾರಾದರೂ ನಿಮಗೆ ಸಾಥ್ ಕೊಟ್ಟು ಸಪೋರ್ಟ್ ಮಾಡ್ತಾರಲ್ಲ, ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಆಮೇಲೆ ಪೇಜ್ ಏನೋ ಸ್ಟಾರ್ಟ್ ಮಾಡಿದ್ವಿ. ಪೇಜ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಲ್ಲ, ಈ ಕಾಂಪಿಟೇಷನ್ ವರ್ಡಲ್ಲಿ ನಿಜವಾಗ್ಲೂ ಆರ್ಡರ್ಸ್ ಅನ್ನೋದು ಎಷ್ಟು ಬರಬೇಕು ಅಂತಂದರೆ, ನಾವು ಎಷ್ಟು ವೆಯ್ಟ್ ಮಾಡಬೇಕು ಅಂತಂದರೆ, ನಾವು ಏನು ಮಾಡಿದ್ವು, ಕ್ಯಾಮ್ರಾ ತೊಗೊಂಡ್ವಿ, ಎಲ್ಲನೂ ಕಲ್ತ್ಕೊಂಡ್ವಿ. ನಿಜವಾಗ್ಲೂ ಯಾವುದೇ ನಾವು ಕೋರ್ಸಸ್ಗೆ ಹೋಗಲಿಲ್ಲ, ಏನಕ್ಕೂ ಹೋಗಲಿಲ್ಲ. ಕ್ಯಾಮ್ರಾನ ನಮ್ಮ ಕೈಲಿ ಹಿಡಿದು ನಾವೇ ಎಲ್ಲ ಕಲ್ತಿದ್ದು, ನಾನು ವೀಣಾ ಇಬ್ಬರೂ ಸೇರಿ. ಅದಾದಮೇಲೆ ಆರ್ಡರ್ಸ್ ಬರಬೇಕಲ್ಲ, ಆರ್ಡರ್ಸ್ಗೋಸ್ಕರ ಎಷ್ಟು ಪರದಾಡಿದ್ವಿ ಅಂತಂದರೆ, ಪೋಸ್ಟ್ ಮಾಡೋದಂತೆ, ಮತ್ತು ಏನಾದರೂ ಹೊಸ್ದಾಗಿ ಐಡಿಯಾ ಉಪಯೋಗಿಸೋದಂತೆ, ಆ ಥರ ಎಲ್ಲ ಮಾಡಿದ್ವಿ. ಬಟ್ ಯಾವುದೂ ವರ್ಕೌಟ್ ಆಗ್ತಿರ್ಲಿಲ್ಲ. ಆವಾಗ ಏನೋ ಒಂಥರ ಬೇಜಾರಾಗ್ತಾಯಿತ್ತು, ಏನು ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅದು ಎಲ್ರಿಗೂ ಅದೇ ಥರನೇ ಫೇಸ್ ಇರುತ್ತೆ. ಇವಾಗ ನಾನು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಫೋಟೋಗ್ರಫಿ ಮೇಲೆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿದ್ದೀನಿ. ಹಂಗಂತ ನಾನು ಫೋಟೋಗ್ರಫಿನ ಬಿಟ್ಟಿದ್ದೀನಿ ಅಂತ ಅಲ್ಲ. ಇದು ಆ್ಯಕ್ಚುಲಿ ನನ್ನ ಡ್ರೀಮ್ ಜಾಬು. ಇದನ್ನು ನಾನು ಏನಾದರೂ ಮಾಡಿ ಒಂದು ಹಂತಕ್ಕೆ ತರ್ತೀನಿ ಅನ್ನೋ ನಂಬಿಕೆ ಅಂತೂ ನನಗೂ ವೀಣಂಗೂ ಇದೆ. ಆ್ಯಂಡ್ ಅದೇ ಹೋಪ್ಸಲ್ಲೇ ನಾನು ಕೂಡ ಇದ್ದೀನಿ. ಆ್ಯಂಡ್ ಇನ್ನೂ ನನ್ನ ತಲೆಯಲ್ಲಿ ಏನೇನೋ ಪ್ಲ್ಯಾನ್ಸ್ ಇದೆ, ಅದನ್ನು ನಾವು ಆದಷ್ಟು ಬೇಗ ನಿಮ್ಮ ಮುಂದೆ ಇಡ್ತೀವಿ. ಆ್ಯಂಡ್ ಇವಾಗ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡಿ. ಇಂಡೋರಲ್ಲಿ ಇವರು ಬೇಕಾಗಿತ್ತು ಅಂತ ಅಂದರು, ಔಟ್ಡೋರ್ ಬೇಡ ಅಂತಂದಿದ್ರು. ಯಾಕೆ ಅಂತಂದರೆ ಪಾಪುಗೆ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಡೋರಲ್ಲೇ ಸೆಟಪ್ ಮಾಡ್ಕೊಳ್ಳಿ ಅಂತಂದಿದ್ರು. ಅದಕ್ಕೆ ನಾವು ಔಟ್ಡೋರ್ ಥೀಮ್ನ ಇಂಡೋರಲ್ಲೇ ಸೆಟಪ್ ಮಾಡಿದ್ದೀವಿ. ನಮ್ಮದು ಆ್ಯಕ್ಚುಲಿ ಹೆಬ್ಬಾಳ ಅಂದರೆ ಕೊಡಿಗೆಹಳ್ಳಿ ಹತ್ರ ಒಂದು ಸ್ಟುಡಿಯೋ ಥರ ಇದೆ, ಮನೆಯೇ ಒಂದು ಸ್ಟುಡಿಯೋ ಥರ ಮಾಡಿದ್ದೀವಿ. ಅಲ್ಲಿ ಏನೇ ಫೋಟೋಶೂಟ್ ಇದ್ರೂ ಅಲ್ಲಿ ನಡೆಸ್ತೀವಿ. ಇದು ಇವ್ರಿಗೆ ಕ್ಲೈಂಟ್ಗೆ ಹತ್ರ ಆಗಿದ್ದರಿಂದ ನಮ್ಮ ಮನೇಲೇ ನಾವು ಫೋಟೋಶೂಟ್ ಸೆಟಪ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗಿದೆ. ಇವಾಗ ಇನ್ನೇನು ವೀಣಾ ಮತ್ತು ಪಾಪು ಬರಬೇಕು. ನನಗಂತೂ ಕೋಲ್ಡ್ ಆಗಿರೋದಕ್ಕೆ ನಿಜವಾಗ್ಲೂ ಏನೂ ತಿನ್ನೋಕೆ ಮನಸ್ಸಿರಲಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಇವತ್ತು ಸ್ವಲ್ಪ ಫ್ರೈಡ್ ರೈಸ್ ಮಾಡ್ತಾಯಿದ್ರು ಬೆಳಗ್ಗೆನೆ. ಅದನ್ನು ತಿನ್ನೋಣ ಅಂತಂದರೆ ನಿಜವಾಗ್ಲೂ ಆಗ್ತಾನೆ ಇರಲಿಲ್ಲ, ಅಷ್ಟು ಕೋಲ್ಡ್ ಆಗೋಗಿತ್ತು. ಇವಾಗ ಇನ್ನೇನು ಬರ್ತಾರೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ. ನಾನು ಥೀಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇದೊಂದು ಥೀಮು ಅಂದರೆ ಇದರಲ್ಲಿ ಏನೇನು ಬ್ಯಾಕ್ಗ್ರೌಂಡ್ ಎಡಿಟ್ ಬೇಕೋ ನಾವು ಎಡಿಟ್ ಮಾಡ್ಕೋತೀವಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ವೀಣಾ ಆನ್ ದ ವೇ, ಅವರು ಕೂಡ ಆನ್ ದ ವೇ. ಫಸ್ಟು ಪಾಪುನೇ ರೀಚ್ ಆಗ್ತಾಳೆ ಅಂತ ಅನಿಸುತ್ತೆ. ಯಾಕಂದರೆ ವೀಣಿಂಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ಮತ್ತು ಇಂಡೋರ್ ಪಾರ್ಕ್ ಥೀಮ್ ಅಂತ ಇಲ್ಲಿ ಫ್ಲವರ್ಸ್ ಹಾಕಿದ್ದೀನಿ, ಮತ್ತು ಈ ಫೆನ್ಸಿಂಗ್ ಹಾಕಿದ್ದೀವಿ, ಫೆನ್ಸಿಂಗ್ ಯೂಸ್ ಮಾಡಿದ್ದೀವಿ. ಮತ್ತು ಅದ್ರ ಜೊತೆ ಒಂದು ಫ್ಲವರು. ಆ್ಯಕ್ಚುಲಿ ಇದು ಔಟ್ಡೋರಲ್ಲಿ ಮಾಡೋದು. ಆ್ಯಂಡ್ ಇದೊಂದು ಬಾಬಲ್ ಥರ ಇರೋ ಮ್ಯಾಟು, ಇದನ್ನು ನಾವು ಬೇರೆ ಕಡೆ ಪರ್ಚೇಸ್ ಮಾಡಿದ್ದು.
ಆ್ಯಂಡ್ ಇದೊಂದು ನಾಯಿ ಮರಿ ಪಾಪುಗಳಿಗೆ ಇಷ್ಟ ಆಗೋಂಥ ಇದೊಂದು ಬ್ಯಾಸ್ಕೆಟು. ಈ ಬ್ಯಾಸ್ಕೆಟು ಮಿನಿಸೋಲ್ ತಗೊಂಡಿದ್ದು. ಇದೊಂದು ಫ್ಲವರ್ ವಾಸು. ಇವಾಗ ಸೆಟಪ್ ಈ ಥರ ಇದೆ. ಇದನ್ನು ಆ್ಯಕ್ಚುಲಿ ಪಾರ್ಕಲ್ಲಿ ಮಾಡಬೇಕಾಗಿತ್ತು, ನಾವು ಮನೆ ಒಳಗಡೆ ಸೆಟಪ್ ಮಾಡಿದ್ದೀವಿ. ನನಗಂತೂ ನಿಜವಾಗ್ಲೂ ಕೋಲ್ಡ್ ಆಗೋಗಿದೆ, ಒಂಥರ ಒಂಥರ ಇಷ್ಟೇ ಇಲ್ದಂಗೆ ಆಗೋಗಿದೆ. ಇವಾಗ ನಾನು ಮಾಸ್ಕ್ ಇದೆ, ಮಕ್ಕಳು ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಸೇಫ್ಟಿ ಆಗಿರ್ಬೇಕು, ಅದಕ್ಕೆ ಮಾಸ್ಕ್ ಕೂಡ ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ಸ್ಯಾನಿಟೈಸರ್ ಕೂಡ ಇದೆ. ಇವಾಗ ಅವ್ರು ಇನ್ನೇನು ಬರ್ತಾರೆ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮಕ್ಕಳು ಮಗು ಮಾತ್ರ ತುಂಬ ಚೆನ್ನಾಗಿದೆ. ನಾವು ಆಲ್ರೆಡಿ ಇವ್ರದ್ದು ಒಂದು ಸತಿ ಫೋಟೋ ಶೂಟ್ ಮಾಡಿದ್ವಿ, ಚೆನ್ನಾಗಿ. ಅವಾಗಿನ ಇದು ಚಿಕ್ಕ ಪಾಪು, ಒಂದು 15 ಡೇಸ್ ಬೇಬಿ. ಇವಾಗ ಆಲ್ರೆಡಿ ಇದಕ್ಕೆ 1 ವರ್ಷ ಆಗಿದೆ. ನೋಡೋಕ್ಕೆ ಒಂಥರ ಕ್ಯೂರಿಯಸ್ ಆಗಿದ್ದೀವಿ ನಾವಂತೂ. ಇವಾಗ ಬನ್ನಿ ಫೋಟೋ ಶೂಟೆಲ್ಲ ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಪಾಪು ವೀಣಾ ಇಬ್ಬರು ಬಂದಾಯಿತು. ಇವಾಗ ನಾವು ಫೋಟೋ ಶೂಟ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಪಾಪು ಅಂತೂ ನಿಜವಾಗ್ಲೂ ಎಷ್ಟು ಗುಂಡ್ಗೆ ಚೆನ್ನಾಗಾಗಿದ್ಲು ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಡ್ರೆಸ್ಸು ಕೂಡ ಅವರು ಪಿಂಕ್ ಕಲರ್ನ ಚೂಸ್ ಮಾಡಿದರು. ಆ್ಯಂಡ್ ಇವತ್ತು ಪಾಪಗೆ ನಿದ್ದೆ ಆಗಿರಲಿಲ್ಲ ಅನಿಸುತ್ತೆ. ಬೆಳಗ್ಗೆ 6 ಗಂಟೆಗೆ ಅವಳು ಎದ್ದಿರೋದ್ರಿಂದ ಆದಷ್ಟು ನಿದ್ದೆ ಕಡಿಮೆ. ಶೂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಮಗುನ ಸಂಭಾಳಿಸೋದು ಎಷ್ಟು ಕಷ್ಟ ಅಂತಂದರೆ ಮಕ್ಳುಗಳು ತುಂಬ ಡಿಸ್ಟ್ರಾಕ್ಟ್ ಆಗ್ತಿರ್ತವೆ. ಅದನ್ನು ಒಂದು ಫೋಟೋ ಶೂಟ್ ಮೋಡಿಗೆ ತರಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅಪ್ಪ ಅಮ್ಮ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಷ್ಟೇ. ಅಪ್ಪ ಅಮ್ಮಂದಿರನ್ನ ಅವರು ನೋಡ್ತಾರಲ್ಲ, ನಾವುಗಳೆಲ್ಲ ಹೊಸ ಮುಖ, ನಮ್ಗಳನ್ನ ನೋಡ್ತಾನೆ ಇರ್ತಾರೆ. ಅಪ್ಪ ಅಮ್ಮಂದಿರಾದರೆ ಅವ್ರು ಏನು ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವಳು ಸ್ವಲ್ಪ ಟೈಮು ಆರಾಮಾಗಿ ಕೂತ್ಕೊಂಡ್ಲು. ಆಮೇಲಂತೂ ನಿಜವಾಗ್ಲೂ ಸುಧಾರ್ಸೋಕ್ಕಾಗಲಿಲ್ಲ. ಪಾಪ ಅವಳಿಗೂ ನಿದ್ದೆ ಜಾಸ್ತಿ ಆಗೋಗಿತ್ತು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಮಕ್ಕಳು ಬೇರೆ ಜಾಗಕ್ಕೆ ಬಂದರೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ನೋಡಿದ್ದನ್ನೇ ನೋಡ್ತಾ ಇರ್ತಾರೆ ಆ್ಯಂಡ್ ರಿಯಾಕ್ಷನ್ನು ಏನೂ ಕೊಡಲ್ಲ, ನಗೋದು ಇಲ್ಲ. ಆ್ಯಂಡ್ ಈ ಸತಿ ಇವಳು ಸ್ವಲ್ಪ ನಕ್ಕಿರೋದೇ ಕಮ್ಮಿ. ನಾವು ಲಾಸ್ಟ್ ಟೈಮ್ ಫೋಟೋ ಶೂಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ಲು. ಆ್ಯಂಡ್ ಅವಾಗಿನ್ನ 1.5 ತಿಂಗಳು ಮಗು ಮಲಗಿದ್ದಾಗೇ ಸ್ಮೈಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ಲು. ಮೊಬೈಲ್ ಒರೆಸ್ಬೇಡ, ಒರೆಸಿದಂತ ಕನಸು ಇಲ್ಲೋಡು ಕನಸು ಕೈ ಕೊಡೋದು, ಕೈ ಕೊಟ್ಟು Happy birthday! ಹ್ಯಾಪಿ ಬರ್ಡೇ ಅಂತ ಮಾಡಮ್ಮ. ಹಾಯ್ ಮಾಡು, ಹಾಯ್ ಮಾಡು. ಮಾಡ್ತಾಳೆ, ಹಾಯ್ ಮಾಡ್ತಾಳೆ, ಬಾಯ್ ಮಾಡ್ತಾಳೆ. ಆದ್ರೆ ಇವಾಗ ಏನಕ್ಕೂ ಮೂಡಿಲ್ಲ. ಹೌದು ಹೌದು, ಬಟ್ ಜನ ಎಲ್ಲ ಮಕ್ಕಳು ಅದೇ ಥರನೇ. ಜನ ನೋಡಿದ್ರೆ ಸೈಲೆಂಟ್ ಆಗೋದು, ಅಳೋದು ಮಾಡ್ತಾರೆ. ಇವಾಗ ಸುಮ್ಮನಿದ್ದಾಳೆ. ಹಾ, ಯಾರದು ಇಲ್ಲಿ? ಯಾರದು? ಯಾರಿದು? ಸಾಕು ಸಾಕು, ಬಾಯ್ ಮಾಡ್ಬಿಡು. ಬಾಯ್ 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 ಅಷ್ಟೇ. ಅವಳು ಮೂಡಿಲ್ಲ. ಬಾಯ್ ಎತ್ಕೊಂಡ್ಬಿಟ್ಟಲ್ಲ. ಬಾಯ್ ಮಾಡಮ್ಮ. ಬಾಯ್ ಬಾಯ್ ಟಾಟಾ ಬಾಯ್ ಟಾಟಾ ಟಾಟಾ. ಚಾಕು ಬಾಯ್. ಅರ್ಧ ದಾರಿಗೆ ಹೋದ್ಲಲ್ಲ, ಅದಕ್ಕೆ ಇವಳಿಗೆ ಗೊತ್ತಾಯ್ತು. ಅದಿ ನಮ್ಮ ತಾಯಿ ನಡಿ. ಬಾಯ್. ಇನ್ನೊಂದ್ಸಲಿ ಬಾಯ್ ಮಾಡಮ್ಮ. ಇನ್ನೊಂದ್ಸಲಿ ಅವ್ರಿಗೆ ಬಾಯ್ ಬರೀ ಹಿಂದೆ ನೋಡು. ಬಾಯ್ ಮಾಡು. ಕನ್ಸು ಬಾಯ್. ನಾವು ಬರಲ್ಲ. ಬಾಯ್ ಬಾಯ್. ಮಾಡಿಲ್ಲಪ್ಪ, ದಯವಿಟ್ಟು ಮನೆ ತೆಗೆದುಕೊಂಡು ನಾನು ಫೋನ್ ಮಾಡ್ತೀನಿ ಅಂತ ಹೇಳೋದು.
ನಾನು ಫಸ್ಟ್ ಅದೇ ಅಂತ ಇದ್ದೀನಿ ಸಿಂಧುಗೆ. ಅಲ್ಲ ಗ್ಲಾಸ್ ಬೇರೆ ಇದೆ, ಏನಾದ್ರು ಅದೇ ಫಸ್ಟ್ ಟೈಮ್ ಸಂದಿಗೆ ಹೋಗಿದ್ದೀನಿ ಮಾಡ್ಬಾರ್ದಾಗಿತ್ತು ಅಂತ ನಾನು ನಮ್ಗೆ ಗೊತ್ತೇ ಇಲ್ಲ, ನಮಗೆ ಗೊತ್ತಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ತಲೆ ಏನೋ ಆಗೋಕೆ ಏನಾದ್ರು ಆಯ್ತಂದ್ರೆ ಅಂತ ತಲೆ ಸುತ್ತಿ ಅಲ್ಲೇ ಬಿದ್ದಿದ್ದೀನಿ ನೋಡಪ್ಪ. ಕರೆಕ್ಟ್ ಅಷ್ಟರಲ್ಲಿ ಏನು ಆಗಿಲ್ಲ, ಸ್ವಲ್ಪ ಕಾಣ್ಸುತ್ತೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಮಧ್ಯದಲ್ಲಿ. ಅದು ಸುಮ್ಮನೆ ದೇವಸ್ಥಾನ ಅವತ್ತೆಲ್ಲ ಜಾತ್ರೆ ಇತ್ತಲ್ಲ, ಹೌದು, ಎಲ್ಲಾ ದೇವ್ರಿಗೂ ಹೋಗಿ ಬಂದೆ. ಕೂತಿದೆ, ಆಟ ಆಡ್ತೀಯ, ನಿಮ್ಗೆ 20 ಗ್ರಾಮ್ ಬಳೆ ಕೊಡ್ತೀನಿ ಅಂತ. ಹೌದು, 20 ಗ್ರಾಮ್ ಬಳೆಗೋಸ್ಕರನೇ ಅಲ್ಲಿ ಹೋಗಿದ್ರ. 20 ಗ್ರಾಮ್ ಬಳೆ ಎಲ್ಲ ಒಂದು ಆಟ ಆಡ್ದಂಗೆ ಆಯ್ತಾ, ತಡಿ ಆ ಆಟ ನೋಡೋಣ ಅಂದ್ಬಿಟ್ಟು ನಂಗೆ ಒಂದು 10 ರೌಂಡ್ ಕೂತಿದ್ರು. ಇವತ್ತು ವಿಡಿಯೋ ಹಾಕಿದೀನಿ ನೋಡಿ, ಇನ್ನ ಹಾಕಿಲ್ಲ. 4 o'clock ವಿಡಿಯೋ ಬರುತ್ತೆ, ಮಮ್ಮಿ ಡ್ಯಾನ್ಸ್ ಮಾಡಿರೋದು. ಯಪ್ಪ ಅಸಹ್ಯ ಬೇಡ, ಹಾಕ್ಬಿಟ್ಟಿದೀನಿ ಆಲ್ರೆಡಿ. ನಾನು ಡಿಲೀಟ್ ಮಾಡಕ್ಕೆಲ್ಲ ಆಗಲ್ಲ, ನಮ್ಗೆಲ್ರಿಗೂ ಡ್ಯಾನ್ಸ್ ಹೇಳ್ಕೊಟ್ಟಿರೋದು. ಮಾಡ್ದೆ ಸಿಂಧು, ಯಾಕೆ ಸಿಂಧಿಗೆ ಎಲ್ಲ ಆಡಿ. ಸರಿ ಆಯ್ತು ಬಿಡಿ, ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡೋದು ಬೇಡ, ನಗ್ತಾರ. ಆಮೇಲೆ ಏನು ಅಮ್ಮಗೆ ಬಂತು ಅಂತ ನಗಲ್ಲ ಆಂಟಿ. ನೀವು ವಿಡಿಯೋ ಬಿಡಿ, ಆಂಟಿ ಜೊತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಿ ಕಮೆಂಟ್ ಅಲ್ಲಿ ಅಲ್ವಾ, ಕಮೆಂಟ್ ಅಲ್ಲಿ ಅದನ್ನೇ ಹೇಳಿದ್ದಾರೆ. ಆದ್ರೂ ನನ್ಗೆ ಹೆಂಗ್ ಬರ್ತದಂಗ್ ಮಾಡ್ತೀನಿ ಸುಮ್ಮನೆ. ಯಾಕೆ ಇವ್ರು ಇವ್ರು ಮೊದ್ಲೇ ಹೇಳ್ಬೇಕು, ಹಿಂಗ್ ಪರಾಂಕ್ ಮಾಡ್ತಿದ್ದೀನಿ ಅಂತ. ಎಂತದ್ದು ಹೇಳಕ್ಕಲ್ಲ, ಪರಾಂಕ್ ಮೊದ್ಲೇ ಹೇಳಿದ್ರೆ ನೀವು ಜಾಸ್ತಿ ಚೆನ್ನಾಗೂ ಇರಲ್ಲ, ನಮ್ಗೆ ಅನ್ಸಲ್ಲ, ಇಂಟ್ರೆಸ್ಟ್ ಬರಲ್ಲ. ಮೊನ್ನೆ ಉಸಿರಾಟ ಕುಂತ್ರಾಗ ಹೋಗಿತ್ತು, ಯಾವ್ದೋ ಹುಡುಗ ಬಾಳ ಚೆನ್ನಾಗತ್ ಮಾತ್ರ. ಹುಡುಗ ಮಾತಾಡ್ಸಿದ್ರ ಜೊತೆ ಎಷ್ಟು ಚಂದ ಇದ್ದಾನೆ ಹುಡುಗ. ಅಯ್ಯೋ ಅದು ಬಾಳ ಚೆನ್ನಾಗಿದೆ ಹುಡುಗ. ಆದ್ರೆ ಏನು ಗೊತ್ತಿಲ್ವಾ ಹುಡುಗ? ಮಮ್ಮಿ ಗೊತ್ತಿರಲ್ಲ ನಮ್ಗೆ ಅಂದ್ರೇನು ಅಂದ್ರೆ ತಾನೇ ಹೊಂದಿಸಿ ಕೊಟ್ಬಿಡುತ್ತೆ. ಅದು ಎಷ್ಟು ಚೆನ್ನಾಗದೆ ಹುಡುಗ, ಬಾಳ ಚೆನ್ನಾಗದೆ. ಅದನ್ನೇ ಮದುವೆ ಮಾಡ್ಕೋಬೇಕಿತ್ತು. ನಾನು ಅದಕ್ಕೆ ಬೂಡಿಕ ಬಂದ್ಬಿಟ್ಟ ಸಿಂಧು ಹೇಳ್ತಿದ್ದೆ ಬದುಕಿದವ್ರೆ ಅಂತ. ಪಾಪ ಎಷ್ಟು ಚೆನ್ನಾಗಿತ್ತು ಹುಡುಗ ಒಟ್ಟಿನಲ್ಲಿ. ಸಿಂಧು ಜೋಡಿ ಚೆನ್ನಾಗಾಗೋದು, ಅದಕ್ಕೆ ಅಯ್ಯ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿರೋದು. ಆಮೇಲೆ ಓಡೋಯ್ತೀನಿ ಅಂತಾಳೆ, ಅವ್ರ ಮನೆ ಒಪ್ಪಕ್ಕಿಲ್ಲ ಅಂತಾಳೆ, ಏನೇನು ಹೇಳ್ತಾಳೆ. ಬೀಪಿ ರೈಸ್ ಆಗೋಯ್ತು ನನಗೆ. ಒಪ್ಪಲ್ಲ ಅಂತ ಪ್ರ್ಯಾಂಕ್ ಮಾಡಿದಲ್ಲ ಬಾಯ್ ಫ್ರೆಂಡ್. ಹುಡುಗ ಏನು ಹೇಳ್ಬೇಕು, ಹುಡುಗ ಮನೆಯಲ್ಲಿ ಒಪ್ಸಕ್ಕಿಲ್ವಂತೆ. ಹುಡುಗ ಒಪ್ಸಕ್ ರೆಡಿ ಇಲ್ಲ. ಅದಕ್ಕೆ ಹೊಡೈತೀವಿ ಅಂತಾಳೆ. ನಮ್ಮ ಅಕ್ಕ ತಂಗಿ ಇಷ್ಟ ಫ್ಯಾಮಿಲಿ ಎಲ್ಲ ಉಮಾನ, ನಾನು ಸತ್ತೋಗ್ಬಿಡ್ತೀನಪ್ಪ ಅಂತ ಹೇಳ್ತಿದ್ದೆ. ನಾನು ಸತ್ತೇ ಹೋಗ್ಬೋದು, ಎಲ್ಲ ಮಾಡಿದ್ರೆ ಮರೀದಿಗೆ ಹೋಗಕ್ಕಿಲ್ವ. ಅಷ್ಟು ವರ್ಷದಿಂದ ಮಾಡಿಲ್ಲ, ಇವಾಗ ಮಾಡ್ಬಿಡ್ತೀನ. ನಮ್ಮ ಮಕ್ಳ ಮೇಲೆ ನಂಬಿಕೆ ಅದೇ. ಹುಡುಗನೆಲ್ಲ ತೋರ್ಸ್ಬಿಟ್ಟು ಜೊತೆಲಿ ಫೋಟೋ ಹೊಡ್ಸ್ಕೊಂಡು ನಂಗೆ ಏನ್ ಗೊತ್ತಾ ಹಿಂಗೆಲ್ಲ ತೆಗಿತಾರೆ ಅಂತ, ಈ ಕಾಲದಲ್ಲಿ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತಾ ನಂಗೆ. ಐತೆ, ಇನ್ನ ಜಾಸ್ತಿನೇ ಐತೆ ಪ್ರಪಂಚ, ನಾವ್ ಅಷ್ಟೇ ನೋಡಿ. ಅದಕ್ಕೆ ಅಪ್ಪ ನಾನು ನಮ್ಮ ಮಕ್ಳ ಮೇಲೆ ನಂಬಿಕೆ ಇದೆ, ಅಂತವೆಲ್ಲ ತಪ್ಪು ಲೈಫಲ್ಲಿ ಮಾಡಲ್ಲ ಅವರು ಅಂತ. ಅದು ಗೊತ್ತಿರೋ ವಿಷಯನೇ. ಆದ್ರೆ ಸಡನ್ ಆಗಿ ಚಂದನ ಬೇರೆ ಹಾಕೊಡ್ತಾಳೆ. ಇವನೇ ನೋಡು ಅದಕ್ಕೆ ರೈಜ್ ಆಯ್ತಿರೋದು. ಇವ್ನು ನೋಡಿ ಫೋಟೋ ತೆಗಿಸ್ಕೊಂಡವಳು ನೋಡು, ನನ್ ಕಳ್ಸೋಳು ನನ್ನ ಫ್ರೆಂಡು ಅಂತ. ನನಗೆ ಅವಾಗ ಬಾಯ್. ಆದ್ರೂ ಸುಮ್ ಕೂಲ್ ಆಗಿದ್ದೆ. ಒಪ್ಸು ಮದುವೆ ಮಾಡ್ಕೊಳತ್ತಿಗೆ, ಯಾರನ್ನಾದ್ರೂ ಮದುವೆನೇ ಮಾಡ್ಬೇಕಲ್ವಾ. ಪಾಪ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅದಕ್ಕೆ ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದೆ. ಆಮೇಲೆ ಯಾಕೋ ಇವಳು ಒಪ್ಸಕಲ್ಲ, ಹುಡುಗ ಒಪ್ಪಲ್ಲ, ಜೈಲ್ ಬೇರೆ ಹೋಗಿ ಬಂದವನಿ ಅಂತ ಎಲ್ಲ ಹೇಳ್ತಾಳೆ ಚಂದನ. ಅದನ್ನ ಹಾಕಿಲ್ಲ ನಾನು. ಹಾಕ್ಲಿಲ್ವಾ? ಜೈಲ್ಗೆ ಹೋಗಿ ಬಂದಿದ್ದಾನೆ ಅಂತ ಅನ್ನೋದು ಹಾಕ್ಲಿಲ್ಲ ನಾನು. ಎಷ್ಟು 30 ಮಿನಿಟ್ಸ್ ವಿಡಿಯೋ, ಎಷ್ಟಂತ 3 ಮಿನಿಟ್ಸ್. ಜೈಲ್ಗೆಲ್ಲ ಹೋಗಿ ಬಂದ ಮಮ್ಮಿ 5-6 ಜನ ಹುಡುಗಿನ ಫ್ರೆಂಡ್ ಅವ್ನಿಗೆ ಅಂತ ಎಲ್ಲ ಹೇಳ್ಬಿಟ್ಲಾ. ಅವಾಗ ನನ್ BP ಜಾಸ್ತಿ ಆಗೋಯ್ತು. ಇಂಥವ್ರೆಲ್ಲ ಬೇಡ ನಿನ್ಗೆ ನಮ್ಮ ಅಂತ ಅಂದ್ಬಿಟ್ಟು ನಾನು ಭಯ ಅಂದ್ರೆ ಭಯ. ಇವ್ರ ಅಪ್ಪಂಗೆ ಗೊತ್ತಾದ್ರೆ ಬಿಡ್ತದ. ಫೋಟೋ ಶೂಟ್ ಆದ್ಮೇಲೆ ಎಲ್ಲರೂ ಕೂತ್ ಮಾತಾಡಿ ಇದನ್ನ ಇಲ್ಲಿ ಒಂದ್ ಮಾತು ನನ್ನ ಹತ್ರ ಎಲ್ಲ ಹೇಳ್ತಾಳ. ಅಪ್ಪ ಹತ್ರ ಒಂದೇ ಒಂದ್ ಮಾತು ಹೇಳಿ, ನಾನೇನು ಹೇಳಲ್ಲ. ಇಂಥವೆಲ್ಲ ಹೇಳಕ್ಕಾಗಲ್ಲ, ಸೀರಿಯಸ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಫೋಟೋ ಶೂಟ್ ಎಲ್ಲ ಆದಮೇಲೆ ವೀಣಾ ಮತ್ತು ನಮ್ಮ ಮಮ್ಮಿ ಸ್ವಲ್ಪ ಹೊತ್ತು ಕಾಫಿ ಕುಡಿದು ಕೂತು ಮಾತಾಡಿ ಇಲ್ಲಿಗೆ ಫೋಟೋ ಶೂಟ್ನ ಮುಗಿಸಿದ್ವಿ. ಆ್ಯಂಡ್ ಫೋಟೋಸ್ ಏನೇನಿದೆಯೋ ಎಲ್ಲನೂ ನಮ್ಮ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆ ಪೇಜ್ದು ID ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಮಾಡಿಸ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.